ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಬೇಕು. ಕಲ್ಚರ್ ಇದು ಅಷ್ಟೇ. ಮಕ್ಕಳಿಗೆ ಒಂದೇ ಈಗ ಆಶೀರ್ವಾದಂತೂ ಇದೆ, ಮನುಷ್ಯಾಲಯವೂ ಇದೆ, ದೈಹಿಕವಾಗಿ ಫಿಸಿಕಲಿ ಏನು ಹೇಳ್ತಿಲ್ಲ ಆ ರೀತಿಯಲ್ಲಿ ಇದೆ. ಆದರೆ ನೀವು ಅವ್ರ ಬಗ್ಗೆ ಒಂದು ಎರಡೇ ಮಾತು ಹೇಳ್ತಾರೆ. ಅವರು ಕಲ್ಪಿಸಿದ ದಾಂಡೇಲಿ ಅವರು ಅಂತಂದರೆ ಹೇಳ್ತಾ ಇದ್ರು. ಅವರು ಆ ಕಡೆ ಈ ಕಡೆಗೆಲ್ಲ ಕನ್ನಡ ಮಾಧ್ಯಮದಲ್ಲೇ ಕಲ್ತವರು, ಗೊತ್ತಾಯ್ತಾ. ಅವರು ಗ್ರ್ಯಾಜುಯೇಷನ್ ಒಂದು ಕಡೆಗೆ, ಪ್ರೌಢಶಾಲೆ ಒಂದು ಕಡೆಗೆ, ಪ್ರೈಮರಿ ಒಂದು ಕಡೆಗೆ, ಹೀಗೆಲ್ಲ ಆಗಿ ತಿರುಗ್ತಾ ಅಂತಂದರೆ ನೌಕರಿಗಿದ್ರು ಫಾದರ್, ಅವ್ರ ಸಂಗಡ ಹೋಗಬೇಕಾಗ್ತಿತ್ತು. ಸೊ ಮಾಡಿ ಮಾಡಿ ಆಮೇಲೆ ಕೊನೆಗೆ 10ನೇ ತರಗತಿ ಆದ ನಂತರ ಕಾರವಾರದಲ್ಲಿ ನಮ್ಮದು ಗೌರ್ಮೆಂಟ್ ಪಾಲಿಟೆಕ್ನಿಕ್, ಇದರಲ್ಲಿ ಆ ಕಾಲದಲ್ಲಿ ಮೆಕ್ಯಾನಿಕಲ್ಲು ಅಥವಾ ಇದಕ್ಕೆ ಹೋಗೋದಿಲ್ಲ. ಈಗ ನಾವು ನೋಡಿದ್ದೇವೆ ನಮ್ಮ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಹೋಗ್ತಿದ್ರು. ಇವ್ರು ಯಾಕೆ ಹೋದ್ರು ಗೊತ್ತಿಲ್ಲ ನನಗೆ. ಸಿವಿಲ್ ಇಂಜಿನಿಯರ್ ಹೋಗ್ತಾ ಇರ್ಲಿಲ್ಲ. ಹೌದು, ಮೊದಲೇ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಯ್ತು. ಯಾರು ಹೋಗ್ತಾ ಇರ್ಲಿಲ್ಲ ಅವಾಗ ಕೆಲವೊಮ್ಮೆ. ಆಮೇಲೆ ಮತ್ತು ಅದಕ್ಕೆ ಪ್ರಾಧಾನ್ಯತೆ ಹೆಚ್ಚು ಬಂತು. ಯಾಕಂತಂದ್ರೆ ಎಲ್ಲ ಮಾಡಿದವರು ಗೋವಾಗೆ ಹೋಗ್ಬಿಟ್ರು ಎಲ್ಲ ಇಂಜಿನಿಯರ್ ಆದರು. ಸೊ ಇವರು ಕೂಡ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ತಗೊಂಡು ಆಮೇಲೆ ಅಲ್ಲಿಂದ ಅವರು ಗವರ್ಮೆಂಟ್ ಇದರಲ್ಲಿ ಅವರು ಅಲ್ಲಿ ನಮ್ಮ ಅಣ್ಣನೂ ಒಬ್ಬಿದ್ದ, ಅನಿಲ್ ಕಾಂಕಾರ್ ತಮ್ಮ ಮೊದಲು ನಾನು ಇದು ಮಾಡ್ಬೇಕಾದ್ರೆ ಡಿಪ್ಲೊಮಾ ನಂತರ ಈ ಕಾರವಾರ ಕೋರ್ಟ್ ಗೊತ್ತಿದೆ ನಿಮ್ಗೆ. ಕಾರವಾರ ಕೋರ್ಟ್ ಕೆಲಸ ಈಗ ಕೋರ್ಟ್ ಆಗಿದೆ. ಇದೆಲ್ಲ ಶಿಪ್ ಎಲ್ಲ ಅಂತ ಆಗ್ತದೆ, ಕೋರ್ಟ್ ಎಲ್ಲ ಬರ್ತದೆ ಬಂದದಲ್ಲಿ. ಅದ್ರ ಕೆಲಸ ಸ್ಟಾರ್ಟ್ ಇತ್ತು. ಅವಾಗ ನಮ್ಮೊಬ್ರು ಸರ್ ಇದ್ರು, ನಮ್ ಕಲ್ಸ್ತಾ ಇದ್ರು, ಸರ್ವೆ ಕಲ್ಸ್ತಾ ಇದ್ರು. ಅವರು PWD ಹೋಗಿದ್ರು. ನಾನು ಡಿಪ್ಲೊಮಾ ಆದಾಗ 18 ವರ್ಷ. ಆ ಟೈಮಲ್ಲಿ ಅವ್ರ ನಮ್ ರಿಸಲ್ಟ್ ಬರ್ಲಿಲ್ಲ. ಕಾರವಾರದಲ್ಲಿ ಎಲ್ಲ ಬಿಟ್ಟಿಲ್ಲ ನಮ್ಗೆ. ನನಗೆ ಹೇಳಿದ್ರು ಏನ್ ಮಾಡ್ತಿದ್ದೆ ಸರ್, ಇಲ್ಲ ಮನೆಯಲ್ಲೇ ಇದೆ. ಅವ್ರಿಗೆ ಅಲ್ಲಿ ಸರ್ವೆ ಮಾಡಿ ಡಿಪಾರ್ಟ್ಮೆಂಟ್ ಸರ್ವೆ ಮಾಡಿ ಕೆಲಸ ಮಾಡ್ಬೇಕು, ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಯಾರು ನೈಟ್ ಟೈಮಲ್ಲಿ ಯಾರಾದ್ರೂ ಬೇಕಾಗುತ್ತೆ ರೆಕಾರ್ಡ್ ಸ್ವಲ್ಪ ಇಲ್ಲಿ ಏನ್ ಕೆಲಸ ಅದಕ್ಕೆಲ್ಲ. ಅವ್ರು ಕೇಳಿದ್ರು ಬರ್ತೀಯ ಡೈಲಿ ವೇಜಸ್ ಮೇಲೆ, ಅಂದ್ರೆ ಡಿಪ್ಲೊಮಾ ಆದ ನಂತರ ಡೈಲಿ ವೇಜಸ್ ಅಂದ್ರೆ ದಿನ ಕೂಲಿ ಅಂತಲ್ಲ, ಅದೇ ಡೈಲಿ ವೇಜಸ್ ಮೇಲೆ. ಅದ್ರ ಸಲುವಾಗಿ ಎಷ್ಟೇ ಕೆಲಸ ಮಾಡಿದ್ರೆ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಕಲ್ತಿದ್ದೆ ನನಗೆ. ನಾನು ಅಲ್ಲಿ 4 ತಿಂಗಳ ಸುಮಾರು ಕೆಲಸ ಮಾಡಿದೆ. ನಂದು ರಿಸಲ್ಟ್ ಬರೋದಿತ್ತು ಮೇಯಲ್ಲಿ. ಇದಾದ ನಂತರ ಎಕ್ಸಾಮ್ ಆದ ನಂತರ ಜೂನ್ ಜುಲೈಯಲ್ಲಿ ರಿಸಲ್ಟ್ ಬರ್ತದೆ, ಆ ಟೈಮ್ ಆಗ್ತದೆ. ಸೊ ನಾನು ಇಲ್ಲಿ ನಮ್ಮ ಕೊಳಗೆ ಗೊತ್ತಿದೆ, ಇಲ್ಲಿ ಕೊಳಗೆ ಊರಿಂದ ಅದು ಬೈಸ್ಕೂಲ್ ಅರೌಂಡ್ 15 ಕಿಲೋಮೀಟರ್ ಸೈಕಲ್ ತಗೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಬ್ರಿಡ್ಜ್ ಇರ್ಲಿಲ್ಲ. ಅಲ್ಲಿ ಲಾಂಚ್ ಮೇಲೆ ಸೈಕಲ್ ಹಾಕಿ ಆ ಟೈಮ್ ಕ್ರಾಸ್ ಮಾಡಿ ಅಲ್ಲಿ ಹೋಗ್ಬೇಕು ಇದು ಮಾಡ್ತಾ ಇದ್ವಿ. ಮತ್ತೆ ನಮ್ಗೆ ನೈಟ್ ಇದಿರ್ತದೆ. ನೈಟ್ ಅದು 24 ಅವರ್ಸ್ ಕೆಲಸ ಮಾಡ್ತಾ ಇದ್ರು. ಆ ನೈಟ್ ಅಲ್ಲಿ ಏನಾದ್ರು ಕೆಲಸ ನಡೀತಿದೆ. ಏನ್ ಕೆಲಸ ನಡೀತದೆ ಸಿವಿಲ್ ನಾವು ಇದು ಮಾಡಿದಂತ ಸಿವಿಲ್ ಡಿಪ್ಲೊಮಾ ಮಾಡಿದ್ರೆ ಅದು ಸ್ವಲ್ಪ ರೆಕಾರ್ಡ್ ಮಾಡೋದು. ಕಾಂಕ್ರೀಟ್ ಎಷ್ಟಾಯ್ತು, ಭಾಗ್ಯ ಫೈಲ್ ಫೌಂಡೇಶನ್ ಮಾಡ್ತಾ ಇದ್ದು, ಅದೇ ಎಷ್ಟಾಯ್ತು ಅದೆಲ್ಲ. ಸೊ ಅದನ್ನ 4-5 ತಿಂಗಳು ಮಾಡಿದ್ವಿ. ಸೊ ಯಾವುದೂ ಕೆಲಸ ಸಂಬಂಧ ಇರೋದಿಲ್ಲ. ನಾವು ಡೈಲಿ ವೇಜಸ್ ಮೇಲೆ ಕೆಲಸ ಮಾಡಿದ್ವಿ. ಅದು ಇದಾದ ನಂತರ ಅದನ್ನ ಕೆಲಸ ಮಾಡ್ಬೇಕಾದ್ರೆ ಅಭ್ಯಾಸ ಮಾಡ್ಲಿಕ್ಕೆ, ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಯಾವ್ದು ಕೆಲಸ ಸಣ್ಣದಲ್ಲ, ಯಾವ್ದು ಕೆಲಸ ಅದು ದೊಡ್ಡದಲ್ಲ. ನಾವು ಮೊದಲಿನ ಸಣ್ಣದ ಕೆಲಸದಿಂದ ಸ್ಟಾರ್ಟ್ ಮಾಡಿ ಯಾವ್ದು ಕೆಲಸ ಮಾಡಿದ್ರೆ ಅದರಲ್ಲಿ ನಾವು ಸ್ವಲ್ಪ ಇದಾಗುತ್ತೆ, ಅದ್ರಲ್ಲಿ ಇನ್ವಾಲ್ವ್ ಆಗುತ್ತೆ. ಅದೇ ನಾವು ಸರ್ ಇದು ಮಾಡ್ತಾ ಇದ್ವಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವೊಬ್ಬರಿಗೆ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಬಾಕಿ ಯಾವ್ದಾದ್ರು ಫೀಲ್ಡ್ ಇರ್ಬೋದು. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಯಾವ್ದು ಮಾಡಿ. ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಮಾಡಿ, ಹಾಡು ಹೇಳಿದ್ರೆ ಹಾಡು ಹೇಳಿ, ಯಾವ್ದು ಮಾಡಿದ್ರೆ ಅದು ಮಾಡ್ಬೇಕಾದ್ರೆ ಅದರಲ್ಲಿ ಎಕ್ಸೆಲ್ ಮಾಡಿ. ಏನು ಮಾಡಿದ್ರೆ
ಕ್ರಿಕೆಟ್ ಆಡಿದ್ರೆ ತೆಂಡೂಲ್ಕರ್ ಆಗಿ ವಿರಾಟ್ ಕೊಹ್ಲಿ ಆಗಿ ಆ ಮಾತೇ ಆಡು. ಫುಟ್ಬಾಲ್ ಆಡೋದಿದ್ರೆ ಮೆಸ್ಸಿ ಆಗಿ ಆ ಟೈಪ್ ಇರೋದು ಯಾವ ಫೀಲ್ಡ್ ಅಲ್ಲಿ ಮಾಡೋದಿಲ್ಲ. ಆ ಟೈಪ್ ಕೆಲಸ ಮಾಡಿ ಯಾವ್ದು ಕೆಲಸ ಸಣ್ಣದು ಯಾವ್ದು ಕೆಲಸ ದೊಡ್ಡದಿರೋದಿಲ್ಲ. ನೀವು ಮಾಡೋದು ಯಾವ್ದು ಮನಸ್ಸಿಂದ ಮಾಡಬೇಕು. ಕೊನೆಗೆ ಒಂದೇ ಹೇಳಿದ್ರೆ ಶ್ರಮ ಏವ ಜಯತೆ. ನಾವು ಶ್ರಮ ಪಡಬೇಕು, ದೇವ್ರು ನಮಗೂ ಒಲಿತಾನೆ. ಆ ಮರ್ಯಾದೆ ಇಟ್ಕೊಳ್ಬಾರ್ದು, ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಬೇಕು ಅದು ಬೇಡ. ನಮಗೆ ಏನು ಕೆಲಸ ಇರ್ತದೆ ಅದನ್ನ ಇಂಟ್ರೆಸ್ಟ್ ಆಗಿ ಮಾಡಿ. ಮತ್ತು ಅವ್ರು ಹೇಳ್ದಂಗೆ ಎಲ್ಲವೂ ಮಾಡ್ಲಿಕ್ಕೆ ಹೋಗಿ ಒಂದರಲ್ಲೂ ಇಲ್ಲ ಬೇಡ. ಎಲ್ಲ ನೀವು ಕ್ರಿಕೆಟು ಆಡ್ತೀರಿ, ಕಬಡ್ಡಿಯನ್ನು ಆಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ, ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ್ದಾದ್ರೂ ಒಂದನ್ನ ಮನಸಾರೆಯಾಗಿ ಮಾಡಿ, ಅದಕ್ಕೆ ಏನಾದ್ರೂ ಒತ್ತು ಕೊಡಿ. ಅದಕ್ಕಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ನಮ್ಮ ಮನೆ ಊಟನೂ ಬೇಕು, ಇಲ್ಲೇ ತಿರುಗಾಡ್ಬೇಕು, ಗಾಡಿನೂ ಬೇಕು, ಅದು ಮತ್ತೆ ಸಿಗುದಿಲ್ಲ. ಅವ್ರು ಹೇಳಿದ್ರು ನೋಡಿ, ಈಗ ರಿಸಲ್ಟ್ ಬರೋ ತನಕ ಏನು ಅವಧಿ ಇತ್ತು, ಆ ಅವಧಿಯಲ್ಲಿ ಒಂದ್ 2-3 ತಿಂಗಳ 4 ತಿಂಗಳ ರಿಸಲ್ಟ್ ಬರ್ಲಿಕ್ಕೆ ಲೇಟ್ ಆಗ್ತದೆ. ಸೊ ಆ ಕಾಲದಲ್ಲಿ ಅವರು ಹೋಗಿ ಕೆಲಸ ಮಾಡಿದ್ರು, ಅದರಿಂದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಕ್ತು. ಅಲ್ಲಿ ಅವರು ಕಠಿಣ ಪರಿಶ್ರಮ ಅಂದ್ರೆ 18ರ ವರ್ಷ 18-20 ತನಕ ಅದು ಸ್ವಲ್ಪ ವರ್ಷ ನಮ್ದು ಬಲಾಢ್ಯ ವರ್ಷ, ಏನು ಮಾಡ್ಬೋದು ನಾವು, ಹೌದಲ್ಲ? ಆ ಕಾಲದಲ್ಲಿ ಅವರು ಸ್ವಲ್ಪ ತಿಳ್ಕೊಂಡ್ರು ಕೆಲಸ ಅಂತಂದ್ರೇನು, ಹ್ಯಾಕ್ ಮಾಡಿಸ್ಕೊಳ್ಬೇಕು. ದುಡ್ಡು ದೊಡ್ಡದಲ್ಲ, ದುಡ್ಡಿಗೆ ಅಲ್ಲ, ನಾವು ಹ್ಯಾಕ್ ಮಾಡ್ಬೇಕು, ಕೆಲಸ ಅಂತಂದ್ರೆ ನೌಕರಿ ಅಂತಂದ್ರೇನು. ಅದರಿಂದ ಅವರಿಗೆ ಲಾಭ ಆಗಿತ್ತು. ಮುಂದೆ ಅವ್ರು ಮುಂದೆ ಹೋಗಿ ಇಂಜಿನಿಯರ್ ಆಗಿ ಅಲ್ಲಿ ದಾಪೋಲಿಯಲ್ಲಿ, ರತ್ನಾಗಿರಿ ಸಮೀಪ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಹೋಗಿ ಅವರು ಅದರಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕು ಅದು ಇದು ಅದರಲ್ಲಿ ಅವರು ಸೇರ್ಕೊಂಡ್ರು. ಅಲ್ಲಿ ದೊಡ್ಡವ್ರು ಸೀನಿಯರ್ ಸಂಗಡ ಜೂನಿಯರ್ ಇದ್ರು, ಅವರೆಲ್ಲರ ಸಂಗಡ ಏನೇನು ಕಟ್ಟಡ ಕಾಮಗಾರಿ ಇದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು ಅವರಿಗೆ. ನೌಕರಿ ಅಂತಂದ್ರೆ ಫಸ್ಟ್ ಬೇಸಿಕ್ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ತದನಂತರ ಅವ್ರ ಮನಸ್ಸಿನಲ್ಲಿ ಏನೋ ಹೊಳಿತು, ಇದು ನೌಕರಿ ಮಾಡೋದು ಬೇಡ, ನಾನು ಏನಾದ್ರು ಅದು ನೌಕರಿ ಬಿಟ್ಕೊಂಡು ಈಚೆಗೆ ಬಂದ್ರೆ ನಾನು ಸಮರ್ಥವಾಗಿ ಬೇರೆದೇ ನಂದು ಒಂದು ದಂಧೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಬರ್ತದೆ ಹೇಳಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಅವರು ಕೈ ಹಾಕಿದ್ರು. ಅಲ್ಲಿಂದ ಸಾವಕಾಶವಾಗಿ ಸಣ್ಣ ಬ್ರಿಡ್ಜ್ ಕಟ್ಟುವಂಥದ್ದು, ಸಣ್ಣ ಏನಾದ್ರು ಸಣ್ಣ 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 ಕಾಮಗಾರಿ, ಗ್ರಾಮ ಪಂಚಾಯತ್ ಕಾಮಗಾರಿ, ಆಮೇಲೆ ತಾಲೂಕ್ ಪಂಚಾಯತ್ ಇದು, ಆಮೇಲೆ ದೊಡ್ಡ ದೊಡ್ಡ ಕಾಮಗಾರಿ ತಗೊಂಡು ಅವರು ಅಲ್ಲಿ ತನ್ನ ಶ್ರೇಯಸ್ಸನ್ನ ಗಳಿಸಿದ್ರು ಆ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ. ತದನಂತರ ಇಲ್ಲಿ ಕಾರವಾರಕ್ಕೆ ಸಾವಕಾಶವಾಗಿ ಕಾಲಿಟ್ಟ, ಯಾಕೋ ಏನೋ ಗೊತ್ತಿಲ್ಲ, ಅದು ಸಂಬಂಧನೇ ಇಲ್ಲ. ಇಲ್ಲಿ ಹಾಸ್ಪಿಟಾಲಿಟಿ ಅಂತಂದ್ರೆ ನಮ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಹೇಳ್ತೇವಲ್ಲ, ಹೋಟೆಲ್ ಅನ್ನ ಸ್ಥಾಪನೆ ಮಾಡಿದ್ರು. ಅದು ಎಲ್ಲಿಂದ ಅವರಿಗೆ ಆ ಸಿಕ್ತು ಸ್ಫೂರ್ತಿ ಗೊತ್ತಿಲ್ಲ. ಹೇಗೆ ಬರುತ್ತೆ ಈಗ ಹೊಸ ನಿಮ್ಗೆ ಸ್ಟಾರ್ಟ್ಅಪ್ಸ್ ಏನು ಗೊತ್ತಿರಬಹುದು, ಗೊತ್ತಿಲ್ಲ ನಿಮಗೆ. ಸ್ಟಾರ್ಟ್ಅಪ್ಸ್ ಅಂದ್ರೆ ಏನು? ಹೊಸ ಏನಾದ್ರು ಇನ್ವೆನ್ಷನ್ ಮಾಡೋದು, ಹೊಸ ಹೊಸ ಇಂಡಸ್ಟ್ರೀಸ್, ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಾದ್ರೆ ಇದು ಹೇಳಿದ್ರೆ ವಾಟ್ ಈಸ್ ದ ನೀಡ್. ನಾವು ಕಾರವಾರದಲ್ಲಿಂದ ಬರ್ತಾ ಇದ್ವಿ, ಎಲ್ಲಿಂದ ನಮ್ಮ ರತ್ನಗಿರಿ, ಅದು ಮಹಾರಾಷ್ಟ್ರದಿಂದ. ನಮ್ಮ ಫ್ರೆಂಡ್ಸ್ ಯಾರಾದ್ರು ಬಂದ್ರು, ಇವರ ಅಣ್ಣನ ಮದುವೆ ಸಲುವಾಗಿ ನಾವು ಬಂದಿದ್ವಿ. ಅವಾಗ ನಮ್ಮ ಫ್ರೆಂಡ್ಸ್ ಬಂದ್ರೆ ಇಲ್ಲಿ ಕಾರವಾರದಲ್ಲಿ ಉಳಿಲಿಕ್ಕೆ ಚಲೋ ಹೋಟೆಲ್ ಇಲ್ಲ, ಯಾರಿಗಾದ್ರೂ ಇದು ಬಂದ್ರೆ ಯಾರಾದ್ರೂ ಚಲೋ ಇವ್ರು ಬಂದ್ರೆ ಅಂದ್ರೆ ಅದು ಒಂದು ನೋಡಿ, ಅದು ಅಪಾರ್ಚುನಿಟಿ. ಕಾರವಾರದಲ್ಲಿ ಚಲೋ ಹೋಟೆಲ್ ಇಲ್ಲ ಅಂದ್ರೆ ನಿಮ್ಗೊಂದು ಚಲೋ ಹೋಟೆಲ್ ಬೇಕು, ಅದು ನಿಮ್ಗೆ ಸ್ಟ್ರೈಕ್ ಆಗ್ತದೆ. ನೀವು ಏನಾದ್ರು ಈಗ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾ ಇದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ದಟ್ ಇಸ್ ದ ಬಿಸ್ನೆಸ್. ಪ್ರಾಬ್ಲಮ್ ಏನಾದ್ರೂ ಇದೆ, ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ ಇದಾವೆ, ಬಹಳ ಪ್ರಾಬ್ಲಮ್ಸ್ ಇದಾವೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನೀವೇನಾದ್ರೂ ಸೊಲ್ಯೂಷನ್ ತಗೊಂಡು ಬಂದ್ರೆ ದಟ್ ಬಿಕಮ್ಸ್ ಅ ಬಿಸ್ನೆಸ್, ದಟ್ ಈಸ್ ಸ್ಟಾರ್ಟ್ಅಪ್. ಈಗ ಸ್ಟಾರ್ಟ್ಅಪ್ ಎಲ್ಲ ಬೆಂಗಳೂರು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದೆ. ನಮ್ಮ ಕಡೆ ನಿಮಗೂ ಹೇಳ್ತಾ ಇದ್ದೀನಿ, ಏನ್ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಇರ್ಬೋದು, ಇಲ್ಲಿ ಇರ್ಬೋದು, ಸೊಸೈಟಿಯಲ್ಲಿ ಇರ್ಬೋದು, ಏನ್ ಪ್ರಾಬ್ಲಮ್ಸ್ ಇದಾವೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಒಂದು ಸಸ್ಟೈನೇಬಲ್ ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ ಅದೇ ದಟ್ ಬಿಕಮ್ಸ್ ಎ ಬಿಸ್ನೆಸ್. ಆ ಟೈಪ್ ಇಲ್ಲಿ ಅದು ಇರಲಿಲ್ಲ. ನಾವು ಅದ್ರ ಸಲುವಾಗಿ ನಾವು ಯೋಚನೆ ಮಾಡ್ತೇವೆ, ಏನ್ ಮಾಡ್ಬೇಕು, ಇಲ್ಲಿ ಕೆಲವು ಹೋಟೆಲ್ ಬೇಕು, ಯಾರಾದ್ರೂ ಮಾಡ್ಬೇಕು, ಯಾರು ಮಾಡ್ಲಿಲ್ಲ ನಾವು ಮಾಡಿದ್ವಿ. ಸೊ ವಿ ಆರ್ ದೇರ್ ಇನ್ ಹಾಸ್ಪಿಟಾಲಿಟಿ. ಒಂದೇ ಒಂದು ವಾಕ್ಯ ಮನೆಗೆ ಬಹಳಷ್ಟು ಇತ್ತು. ಹೋಟೆಲ್ ಸಾವನಂತ ಇತ್ತು, ಆಮೇಲೆ ಎಲ್ಲ ಇತ್ತು. ಆದ್ರೆ ಅದಕ್ಕೆ ಸಾಮರ್ಥ್ಯ ಬೇಕು, ಇವರೇ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ಯಾರಿಗಾದ್ರೂ ಇಟ್ಕೊಂಡು ಅದನ್ನು ಸರಿಯಾಗಿ ನಿರಂತರವಾಗಿ ಒಂದೇ ಲೆವೆಲ್ನಲ್ಲಿ ಅದನ್ನ ಅಪ್ ಡೌನ್ಸ್ ಇರ್ತಾವೆ, ಬಹಳಷ್ಟು ಕಠಿಣ ಪರಿಸ್ಥಿತಿನೂ ಬರ್ತದೆ ಅದರಲ್ಲಿ. ಆದ್ರೆ ಇವತ್ತು ಅಲ್ಲಿ ಹೋಟೆಲ್ ಪ್ರೀಮಿಯರ್ ಏನು ಸ್ಟಾರ್ಟ್ ಆಗಿತ್ತು, ಅದನ್ನ ಒಂದೇ ರೀತಿಯಲ್ಲಿ ಅವರು ಅಂದ್ರೆ
ಬಂದವರಿಗೆ ಆತಿಥ್ಯ ಸತ್ಕಾರ ಎಲ್ಲ ಸರಿಯಾಗಿ ಇಟ್ಕೊಂಡು ಉಳಿದವರಿಗೂ ಲೊಕ್ಯಾಲಿಟಿನೂ ನೋಡ್ಕೊಂಡು ಅವರು ಹೋದ್ರು. ಮತ್ತೊಂದು ಅದರ ವಿರುದ್ಧವಾಗಿ ಮತ್ತೊಂದು ಹೊಸದು ಕೂಡ ಪ್ರೀಮಿಯರ್ ರೆಸಿಡೆನ್ಸಿ ಹೇಳಿ ಅದನ್ನ ಕಟ್ಟಿ ಈಗ ಲೋಕಪ್ರಿಯ ಯಾರಾದ್ರೂ ಕೇಳಿದ್ರೆ ಮೊದಲು ಅದನ್ನ ಹುಡುಕ್ತಾರೆ, ಅಲ್ಲಿ ಜಾಗ ಇಲ್ಲದೆ ಇದ್ರೆ ಬೇರೆ ಕಡೆ ಹೋಗ್ತಾರೆ, ಹೀಗಿದೆ. ಅದಕ್ಕಾಗಿ ಅದು ಏನಿದೆ ಅವ್ರು ಹೇಳಿದ್ರಲ್ಲ ಅದನ್ನ ಕೇಳ್ಕೊಳ್ಳಿ. ನೀವು ಹೇಳೋದಂತೆ ನಿಮ್ಗೆ ಹೋಟೆಲ್ ಹೊಸದು ಕಟ್ಲಿಕ್ಕೆ ಹೇಳಲಿಲ್ಲ ನಾನು. ಮೊದಲು ಪದಾರ್ಪಣೆ ಹೇಗಿರ್ಬೇಕು, ನಮ್ಮ ಮನೆಯಿಂದ ಹೊರಗೆ ಬೀಳ್ಬೇಕು, ನಾವು ಮನೆಯಲ್ಲಿ ಇರಬಾರ್ದು, ಮನೆಯಿಂದ ಹೊರಗೆ ಹೋಗ್ಬೇಕು ಅಂತಂದ್ರೆ ನಮ್ದು ಏನಿದೆ ದೇವರು ಜನ್ಮಕ್ಕೆ ಹಾಕಿದಾನೆ ಅಂತಂದ್ರೆ ಏನಾದರೂ ಮಾಡಲೇಬೇಕಲ್ಲ. ತಿನ್ಕೊಂಡು ಊಟ ಮಾಡಿದ್ರೆ ಅದು ಎಷ್ಟು ದಿನ ಸಾಕಾಗ್ತದೆ ನಿಮಗೆ. ಸೊ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ, ಒಂದು ಪ್ರೇರಣೆ. ಜೊತೆಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.